ಎಲ್ಲರಿಗೂ ನಮಸ್ಕಾರ. ಭಾರತದ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಪ್ರಾಚೀನ ಮತ್ತು ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರತಕ್ಕಂಥ ಕರ್ನಾಟಕ ಕರಾವಳಿ ತೀರದ ಉಡುಪಿ ಒಂದು ಪಾವನ ಕ್ಷೇತ್ರ. ದ್ವೈತ ಮತ ಸಂಸ್ಥಾಪಕರಾದ ಶ್ರೀಮನ್ ಮಧ್ವಾಚಾರ್ಯರಿಗೆ ಶ್ರೀಕೃಷ್ಣ ಒಲಿದಂಥ ಸ್ಥಳ. ಕನಕರಾದಿಯಾಗಿ ಎಲ್ಲ ದಾಸವರೇಣ್ಯರು ಕೊಂಡಾಡಿದಂಥ ಕೃಷ್ಣನ ಸನ್ನಿಧಾನದಲ್ಲಿ 4ನೇ ಪರ್ಯಾಯವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರತಕ್ಕಂಥ ಪುತ್ತಿಗೆ ಮಠದ ಗುರುಗಳಾದ ಶ್ರೀ ಸುಗುಣೇಂದ್ರ ತೀರ್ಥರು ಹಾಗೂ ಅವರ ಕಿರಿಯ ಪಟ್ಟದವರು 4ನೇ ಪರ್ಯಾಯ ಯಾವ ರೀತಿ ಇರಬೇಕು ಅನ್ನೋದನ್ನು ಮುಂಚಿತವಾಗಿ ಯೋಜಿಸಿ ರೂಪಿಸಿ ಅದರ ಒಂದು ಭಾಗವಾಗಿ ಕೋಟಿ ಗೀತಾ ಲೇಖನ ಯಜ್ಞ ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಭಗವತ್ ಭಕ್ತರು ಜಾತಿ ಮತ ಇದ್ಯಾವುದರ ಪರಿಗಣನೆಗೆ ಇಲ್ಲದೆ ಯಾರು ಬೇಕಾದರೂ ಬಂದು ಶ್ರೀಮಠದ ಅಧಿಕಾರಿಗಳನ್ನ ಸಂಪರ್ಕಿಸಿ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ನಾನು ಪಾಲ್ಗೊಳ್ಳಲು ಸಂಕಲ್ಪ ಮಾಡಿದ್ದೇನೆ, ನನಗೊಂದು ಪುಸ್ತಕವನ್ನು ಕೊಡಿ ಅಂತ ಕೇಳಿದರೆ ಸಾಕು, ಆ ಪುಸ್ತಕವನ್ನು ಕೊಡ್ತಾರೆ. ಅದರಲ್ಲಿ ಭಗವದ್ಗೀತೆಯನ್ನು ಬರೆದು ಪುನಃ ಕೃಷ್ಣನ ಸನ್ನಿಧಾನಕ್ಕೆ ಒಪ್ಪಿಸಿ ಕೃತಾರ್ಥರಾಗುವಂಥ ಉತ್ತಮವಾಗಿರ್ತಕ್ಕಂಥ ಒಂದು ಸದವಕಾಶವನ್ನು ಗುರುಗಳು ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ. ಕಾಲಮಿತಿ ಇಲ್ಲ, ವಯೋಮಿತಿ ಇಲ್ಲ, ಸ್ತ್ರೀಯರು ಪುರುಷರು ಮಕ್ಕಳು ಈ ಥರ ಯಾವುದೇ ಭೇದ ಭಾವ ಇಲ್ಲದೆ ಭಗವಂತನೇ ತನ್ನ ಮುಖಕಮಲದಿಂದ ಅರ್ಜುನನ ಮುಖಾಂತರ ನಮಗೆಲ್ಲ ಬೋಧಿಸಿದ ಉತ್ತಮವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಬರೆದು ಕೃಷ್ಣನ ಕೃಪೆಗೆ ಪಾತ್ರರಾಗುವಂತಹ ಒಂದು ಸದವಕಾಶ, ಪುಣ್ಯ ಸಂಪಾದನೆಯ ಮಾರ್ಗವನ್ನು ಶ್ರೀಗಳವರು ನಮಗೆ ಈ ತಮ್ಮ 4ನೇ ಪರ್ಯಾಯದಲ್ಲಿ ಕೊಡಮಾಡಿಕೊಟ್ಟಿದ್ದಾರೆ. ಅಂತಹ ಒಂದು ಸದವಕಾಶವನ್ನು ಎಲ್ಲ ಭಕ್ತ ಜನರು ಉಪಯೋಗಿಸ್ಕೊಳ್ಬೇಕು ಮತ್ತು ತಾವು ಕೂಡ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಪುಣ್ಯ ಸಂಪಾದನೆ ಮಾರ್ಗವನ್ನು ನೋಡ್ಕೋಬೇಕು. ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದಂಥ ಪಾಪ ಶ್ರೀಕೃಷ್ಣನ ನಾಮಸ್ಮರಣೆ, ಅವನ ಮುಖೋದ್ಘಾತದಿಂದ ಬಂದಂತಹ ಭಗವದ್ಗೀತೆಯನ್ನು ಪಠಿಸಿ ಅದನ್ನು ಬರೆದು ಆನಂತರ ಅದನ್ನು ಕೃಷ್ಣನಿಗೆ ಸಮರ್ಪಿಸಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣೆಯೊಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರುವಂಥ ಏನು ದಾಸವರೇಣ್ಯ ಪುರಂದರದಾಸರು ಹೇಳಿದರು, ಆ ಒಂದು ಕೈಂಕರ್ಯವನ್ನು ಕೈಗೊಳ್ತಕ್ಕಂಥ ಪುಣ್ಯ ನಿಮ್ಮದಾಗತ್ತೆ. ಈಗಾಗಲೇ ಸಾಕಷ್ಟು ಜನ ಇದರಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಪುಣ್ಯ ಸಂಪಾದನೆಯನ್ನು ಮಾರ್ಗವನ್ನು ಮಾಡಿಕೊಂಡಿದ್ದಾರೆ. ಕಾಲ ಮಿಂಚಿಲ್ಲ. ಈಗಲೂ ಯಾರು ಇನ್ನೂ ಇದರಲ್ಲಿ ಅವಕಾಶ ಪಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಈ ಕೋಟಿ ಜ್ಞಾನ ಗೀತಾ ಲೇಖನ ಯಜ್ಞ ಎಂಬ ಒಂದು ಸದವಕಾಶದ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ. ಅದಕ್ಕೆ ಅನುವು ಮಾಡಿಕೊಡ್ತಾರೆ. ಅಧಿಕಾರಿಗಳು ಕೂಡ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾರೆ. ನಿಮ್ಮ ನಿಮ್ಮ ಮನೆಗಳಲ್ಲಿ ಕೂತು ಬರೆದು ಅದನ್ನು ಕಳುಹಿಸಿದರಾಯಿತು. ಅಂತಹ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿರೋದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಭಕ್ತಜನರಲ್ಲೆಲ್ಲ ವಿನಂತಿಸ್ತಾ ನನ್ನ 4 ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೀನಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.